ನಮಸ್ಕಾರ ಮಿತ್ರರೇ, ಭಾರತ ಎಚ್ಚರಿಕೆಗೆ ಬಂದಾಗ ಶಾಂತಿಯನ್ನು ಕಾಪಾಡುವುದು ಹೇಗೆ ಎಂಬುದನ್ನು ಗೊತ್ತಿರುತ್ತೆ. ಆದರೆ ಶಾಂತಿಯನ್ನು ಭಂಗಗೊಳಿಸುವವರಿಗೆ ಉತ್ತರ ಕೊಡಲು ಬರುತ್ತದೆ. ಇದು ಕೇವಲ ಮತ್ತೊಂದು ಕಾರ್ಯಾಚರಣೆ ಅಲ್ಲ, ಇದು ಭಾರತದ ಆತ್ಮಾಭಿಮಾನದ ಪ್ರತಿಕ್ರಿಯೆ. ಇವತ್ತಿನ ವಿಡಿಯೋದಲ್ಲಿ ಪಹಲ್ಗಾಮ್ ಘಟನೆ ಮತ್ತು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕುರಿತಂತೆ ಸಂಪೂರ್ಣ ಮಾಹಿತಿ ಪಡೆಯೋಣ. ಇದು ಭಾರತಕ್ಕೆ ಶಾಂತಿಯ ಸಂಕೇತ, ಧೈರ್ಯ ಮತ್ತು ಪ್ರಜ್ಞೆಯ ಸಂಕೇತವಾಗಿದೆ. ಪಹಲ್ಗಾಮ್ ನೈಸರ್ಗಿಕ ಸೌಂದರ್ಯದಿಂದ ಮಿಂಚುವ ಈ ಸ್ಥಳ ವರ್ಷದ ಎಲ್ಲ ಕಾಲದಲ್ಲೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಆದರೆ 2025ರ ಏಪ್ರಿಲ್ 22ರಂದು ಇಲ್ಲಿ ಸಂಭವಿಸಿದ ದುಃಖದ ಘಟನೆ ಎಲ್ಲಾ ಭಾರತೀಯರ ಮನಸ್ಸಿಗೆ ಆಘಾತ ಉಂಟುಮಾಡಿತು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾನ್ನಲ್ಲಿ ಏಪ್ರಿಲ್ 22ರಂದು ನಡೆದ ದುಃಖದ ಘಟನೆಯಿಂದಾಗಿ ದೇಶವ್ಯಾಪಿ ಆಘಾತ ವ್ಯಕ್ತವಾಯಿತು. ಪ್ರವಾಸಿಗರು ತಮ್ಮ ನೆಮ್ಮದಿಯ ಸಮಯ ಕಳೆದಾಗ ಅವಘಡ ಸಂಭವಿಸಿತು. ನಂತರ ದೇಶದ ಮೂಲೆಮೂಲೆಯಲ್ಲೂ ಒಂದು ಪ್ರಶ್ನೆ ಮೂಡಿತ್ತು: ಈ ದೇಶದ ಶಾಂತಿಯನ್ನು ಹಾಳುಮಾಡಲು ಯಾರು ಅವಕಾಶ ಕೊಟ್ಟರು? ಭದ್ರತೆಗೆ ಬದ್ಧವಾಗಿರುವ ಭಾರತ ಮೇ 6ರಂದು ತಕ್ಷಣ ಕ್ರಮ ತೆಗೆದುಕೊಂಡಿತು. ಆಪರೇಷನ್ ಸಿಂಧೂರ ಭಾರತದ ವಾಯುಪಡೆಗಳು ಜವಾಬ್ದಾರಿಯುತವಾಗಿ ಮತ್ತು ತಂತ್ರಜ್ಞಾನದ ನೆರವಿನಿಂದ ಪಾಕ್ ಅಧೀನ ಕಾಶ್ಮೀರದ ಹಾಗೂ ಪಾಕಿಸ್ತಾನದ ಕೆಲವು ತಾಣಗಳಲ್ಲಿ ಈ ಕಾರ್ಯಾಚರಣೆ ಕೈಗೊಂಡವು. ಈ ಸ್ಥಳಗಳನ್ನು ಆಯ್ಕೆ ಮಾಡುವಲ್ಲಿ ರಾಷ್ಟ್ರೀಯ ಭದ್ರತೆಯ ಒತ್ತಡಗಳು ಮತ್ತು ಮಾಹಿತಿ ಪ್ರಮುಖವಾಗಿದ್ದವು. ಇದು ತಂತ್ರಜ್ಞಾನದ, ಜವಾಬ್ದಾರಿಯುತ ಮತ್ತು ನಿಖರ ಕಾರ್ಯಾಚರಣೆ. ಭಾರತ ಈ ಕಾರ್ಯಾಚರಣೆಯನ್ನು ಪೂರ್ತಿಯಾಗಿ ಜವಾಬ್ದಾರಿಯುತವಾಗಿ, ಯಾವುದೇ ಸಾಮಾನ್ಯ ನಾಗರಿಕರಿಗೆ ತೊಂದರೆ ಆಗದಂತೆ ರೂಪಿಸಿತು ಎಂದು ಹೇಳಿದೆ. ಇದು ಭದ್ರತಾ ನಿಯಮಗಳನ್ನು ಉಲ್ಲಂಘಿಸುವ ಮೂಲಗಳ ವಿರುದ್ಧ ತಾಂತ್ರಿಕವಾಗಿ ರೂಪಿಸಿದ ಕ್ರಮವಾಗಿತ್ತು. ಭದ್ರತೆಯ ದೃಷ್ಟಿಯಿಂದ ನಿರ್ಣಯಿತ ತಾಣಗಳನ್ನು ನಿಗದಿಪಡಿಸಿ ಕಾರ್ಯಾಚರಣೆ ನಡೆದಿದೆ. ಸ್ನೇಹಿತರೆ, ಈ ರೀತಿಯ ಘಟನೆಗಳು ನಮಗೆ ಒಂದು ಪ್ರಶ್ನೆ ಕೇಳಿಸುತ್ತವೆ: ಶಾಂತಿ, ಭದ್ರತೆ, ಮಾನವೀಯತೆ ಎಂಬವು ಎಲ್ಲಿಗೆ ಹೋಗಿವೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಘಟನೆಗೆ ಪ್ರಾಮುಖ್ಯತೆ ದೊರೆಯಿತು. ಹಲವಾರು ರಾಷ್ಟ್ರಗಳು ಶಾಂತಿಯ ಮಾತು ಮಾತಾಡಿದವು ಮತ್ತು ನಿಖರ ಮಾಹಿತಿ ಪಡೆಯುವ ಪ್ರಯತ್ನ ನಡೆಸಿದವು. ಇದು ಪ್ರತಿ ಭಾರತೀಯನ ಭಾವನೆಗಳಿಗೆ ಸ್ಪಂದನೆ. ಇದು ಶಾಂತಿಗೆ ತಿರುಗಿಕೊಟ್ಟ ಒಂದು ಉತ್ತರ. ಇದು ರಾಷ್ಟ್ರದ ಗೌರವ ಉಳಿಸೋ ಹೆಜ್ಜೆ. ಆಪರೇಷನ್ ಸಿಂಧೂರ ಕೇವಲ ಸೇನಾ ಪ್ರತಿಕ್ರಿಯೆ ಅಲ್ಲ, ಅದು ಒಂದು ರಾಷ್ಟ್ರದ ದುಃಖ, ಕೋಪ ಮತ್ತು ನಿರೀಕ್ಷೆಗಳ ಪ್ರತಿಧ್ವನಿ. ಸ್ನೇಹಿತರೆ, ನಾವು ಒಂದಾಗಿ ನಿಲ್ಲಬೇಕಾದ ಕಾಲ ಇದು. ಶಾಂತಿ, ಸಹಾನುಭೂತಿ ಮತ್ತು ರಾಷ್ಟ್ರಭಕ್ತಿಯೊಂದಿಗೆ ಮುಂದುವರಿಯೋಣ. ಭಾರತ ಎಚ್ಚರಿಕೆಗೆ ಬಂದಾಗ ಶಾಂತಿಯನ್ನು ಕಾಪಾಡುವುದು ಹೇಗೆ ಎಂಬುದನ್ನು ಗೊತ್ತಿರುತ್ತೆ. ಆದರೆ ಶಾಂತಿಯನ್ನು ಭಂಗಗೊಳಿಸುವವರಿಗೆ ಉತ್ತರ ಕೊಡಲು ಬರುತ್ತದೆ. ಈ ಕಾರ್ಯಾಚರಣೆಯ ಮೂಲಕ ಭಾರತ ಏನು ಹೇಳುತ್ತೆ ಗೊತ್ತಾ? ಶಾಂತಿಯನ್ನು ಬಯಸುವುದು ನಮ್ಮ ಧರ್ಮ, ಆದರೆ ಶಾಂತಿಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಈ ಕುರಿತು ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಪ್ರಭಾವ ಬೀರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಶಕ್ತಿಶಾಲಿಗಳು, ಆದರೆ ಸದಾ ಶಾಂತಿಯನ್ನು ಆರಿಸುವವರು. ಜೈ ಹಿಂದ್.